ಓಂ ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ಜ್ಞಾನದೀವಿಗೆ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇಂದು ನಾವು ಶ್ಲೋಕಗಳು ಎಂಬ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ಶ್ಲೋಕಗಳ ಮಹತ್ವ, ಆಧ್ಯಾತ್ಮಿಕ ಲಾಭಗಳು ಹಾಗೂ ವಿಶೇಷವಾಗಿ ಕರಾಗ್ರೆ ವಸತೆ ಲಕ್ಷ್ಮಿ ಎಂಬ ದಿವ್ಯ ಶ್ಲೋಕದ ಅರ್ಥ ಮತ್ತು ಪ್ರಯೋಜನಗಳನ್ನು ತಿಳಿಯೋಣ. ಶ್ಲೋಕ ಎಂಬ ಪದವು ಸಂಸ್ಕೃತದಿಂದ ಬಂದಿದೆ. ಇದು ದೇವರನ್ನು ಸ್ತುತಿಸುವ ಪದ್ಯ ಅಥವಾ ಪವಿತ್ರ ವಾಕ್ಯವಾಗಿದೆ. ಇವು ವೇದ, ಉಪನಿಷತ್ತು, ಪುರಾಣಗಳಲ್ಲಿ ಕಾಣಸಿಗುತ್ತವೆ. ಪ್ರತಿಯೊಂದು ಶ್ಲೋಕವು ದೇವರ ಮಹಿಮೆ, ನೈತಿಕತೆ ಮತ್ತು ಆತ್ಮಶಾಂತಿಯ ಮಾರ್ಗವನ್ನು ತೋರಿಸುತ್ತದೆ. ದೇಹ, ಮನಸ್ಸು, ಆತ್ಮಕ್ಕೆ ಶಾಂತಿ ನೀಡುತ್ತವೆ. ಇವು ಕೇವಲ ಪದಗಳಲ್ಲ, ಶಬ್ದ ಬ್ರಹ್ಮ, ದೈವಿಕ ಶಕ್ತಿಯನ್ನು ಜಾಗೃತಗೊಳಿಸುವ ಮಂತ್ರಮಯ ನಾದ. ಇವುಗಳನ್ನು ಪಠಿಸಿದಾಗ ಮನಸ್ಸಿನ ವಿಕಾರಗಳು ಶಾಂತವಾಗಿ ಆತ್ಮಜ್ಞಾನದ ಬೆಳಕು ಮೂಡುತ್ತದೆ. ಶ್ಲೋಕಗಳ ಪಠನೆಯಿಂದ ಮನಸ್ಸು ಧ್ಯಾನ ಸ್ಥಿತಿಗೆ ಹೋಗುತ್ತದೆ. ನಿತ್ಯ ಜೀವನದ ಒತ್ತಡ, ಆತಂಕ ಕಡಿಮೆಯಾಗಿ ನಮ್ಮ ಸುತ್ತ ದೈವಿಕ ರಕ್ಷಣಾ ವಲಯದ ಸೃಷ್ಟಿಯಾಗುತ್ತದೆ. ನೆನಪು, ಏಕಾಗ್ರತೆ ಹೆಚ್ಚುತ್ತದೆ. ಮನೆಯೊಳಗೆ ಸಕಾರಾತ್ಮಕ ಶಕ್ತಿ ಹರಡುತ್ತದೆ. ಮಕ್ಕಳು ಶ್ಲೋಕ ಪಠನ ಮಾಡುವುದರಿಂದ ಅವರಲ್ಲಿ ಭಾಷಾ ಶುದ್ಧತೆ, ಉಚ್ಚಾರಣ ಸ್ಪಷ್ಟತೆ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ. ಮಕ್ಕಳಲ್ಲಿ ಸಂಸ್ಕಾರ ಮತ್ತು ಭಕ್ತಿಯ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ಈಗ ಮುಖ್ಯ ಘಟ್ಟಕ್ಕೆ ಬರೋಣ. ದಿನದ ಪ್ರಾರಂಭಿಕ ಶ್ಲೋಕವಾದ ಕರಾಗ್ರೆ ವಸತೆ ಲಕ್ಷ್ಮಿ, ಇದರ ಅರ್ಥ ಮತ್ತು ವಿವರಣೆಯನ್ನು ತಿಳಿಯೋಣ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ. ಬೆಳಿಗ್ಗೆ ಕಣ್ಣು ತೆರೆದ ತಕ್ಷಣ ನಮ್ಮ ಕೈಗಳನ್ನು ಜೋಡಿಸಿ ನೋಡುವ ಈ ಪವಿತ್ರ ಕ್ಷಣದಲ್ಲಿ ಬೆರಳಿನ ತುದಿಯಲ್ಲಿ ಲಕ್ಷ್ಮೀದೇವಿಯ ದಿವ್ಯ ಕೃಪೆಯನ್ನು ಸ್ಮರಿಸುತ್ತೇವೆ. ಅವಳು ಮನೆಗೆ ಸಮೃದ್ಧಿ, ಸೌಭಾಗ್ಯ ಮತ್ತು ಶುಭ ಫಲ ತರುತ್ತಾಳೆ. ಮಧ್ಯಭಾಗದಲ್ಲಿ ಸರಸ್ವತಿ ದೇವಿಯ ನಿತ್ಯಾಂಶವಾದ ಜ್ಞಾನಕ್ಕೆ ನಮಸ್ಕರಿಸುತ್ತೇವೆ. ಅವಳು ನಮ್ಮ ಮಾತಿಗೆ ಮಧುರತೆ, ಮನಸ್ಸಿಗೆ ವಿವೇಕವನ್ನು ನೀಡುತ್ತಾಳೆ. ಕೈ ಮೂಲದಲ್ಲಿ ಗೌರಿ ದೇವಿಯನ್ನು ಸ್ಮರಿಸುತ್ತೇವೆ. ನಮ್ಮ ಜೀವನವನ್ನು ಸ್ಥಿರತೆ, ಶಕ್ತಿ ಮತ್ತು ಶಾಂತಿಯಿಂದ ತುಂಬುತ್ತಾಳೆ. ಇದನ್ನೇ ಸಂಕ್ಷಿಪ್ತವಾಗಿ ನೋಡುವುದಾದರೆ, ಲಕ್ಷ್ಮಿಯ ಆಶೀರ್ವಾದದಿಂದ ಸಂಪತ್ತು, ಸರಸ್ವತಿ ಕೃಪೆಯಿಂದ ಜ್ಞಾನ, ಗೌರಿಯ ಮಂಗಳದಿಂದ ಶಾಂತಿ. ಇವು ನಮ್ಮ ಜೀವನದಲ್ಲಿ ಜಾಗೃತವಾಗಲಿ ಎಂಬ ಅರ್ಥವನ್ನು ಕೊಡುತ್ತವೆ. ಈ ಶ್ಲೋಕವು ಕರ್ಮಯೋಗ, ಭಕ್ತಿಯೋಗ ಮತ್ತು ಜ್ಞಾನಯೋಗಗಳ ಸಂಯೋಜನೆಯಾಗಿದೆ. ಬೆಳಗಿನ ಈ ಶ್ಲೋಕ ಜಪದೊಂದಿಗೆ ನಾವು ಮನಸ್ಸಿನಲ್ಲಿ ನಿಶ್ಚಯ ಮಾಡೋಣ. ಇಂದು ನಾನು ಮಾಡುವ ಪ್ರತಿಯೊಂದು ಕೆಲಸವೂ ಶುದ್ಧವಾಗಿರಲಿ, ಉನ್ನತವಾಗಿರಲಿ, ಅದರ ಹಿಂದೆ ದೈವದ ಕೃಪೆ ಇರಲೆಂದು. ಸ್ನೇಹಿತರೆ, ಇನ್ನು ಕೊನೆಯ ಘಟ್ಟಕ್ಕೆ ಬರೋಣ. ಗಮನವಿಟ್ಟು ಆಲಿಸಿ. ಶ್ಲೋಕ ಪಠನವು ಕೇವಲ ಪದಗಳ ಉಚ್ಚಾರಣೆ ಅಲ್ಲ, ಅದು ದೇವರ ಜೊತೆಗಿನ ಸಂವಾದ. ಪ್ರತಿ ಶ್ಲೋಕವು ದೇವರ ಆಶೀರ್ವಾದವನ್ನು ತರಬಲ್ಲ ಮಂತ್ರ. ಶ್ಲೋಕ ಪಠನ ಕೇವಲ ಧಾರ್ಮಿಕ ಕಾರ್ಯವಲ್ಲ, ಅದು ಆಧ್ಯಾತ್ಮಿಕ ಶಿಸ್ತು ಮತ್ತು ಮಾನಸಿಕ ಆರೋಗ್ಯದ ಸಾಧನ. ಬೆಳಗಿನ ಪಠನದಿಂದ ದಿನವಿಡೀ ಚೈತನ್ಯ ಮತ್ತು ರಾತ್ರಿ ಪಠಿಸಿದರೆ ಶಾಂತಿ ಸಿಗುತ್ತದೆ. ಮನಸ್ಸು, ವಾಕ್ಯ, ಕರ್ಮ ಇವುಗಳ ಶುದ್ಧತೆಯ ಮೂಲಕ ಶ್ಲೋಕಗಳು ನಮ್ಮ ಜೀವನವನ್ನು ಶ್ರೇಷ್ಠವಾಗಿಸುತ್ತವೆ. ಪ್ರತಿದಿನ ಒಂದು ಶ್ಲೋಕವನ್ನಾದರೂ ಪಠಿಸುವ ಅಭ್ಯಾಸವಿಟ್ಟುಕೊಳ್ಳೋಣ. ಮನಸ್ಸನ್ನು ಭಕ್ತಿ ಮತ್ತು ಶಾಂತಿಯಿಂದ ತುಂಬಿಕೊಳ್ಳೋಣ. ಸ್ನೇಹಿತರೆ, ಪ್ರತಿದಿನ ನೀವು ಶ್ಲೋಕ ಪಠನ ಮಾಡುತ್ತಿದ್ದರೆ ನಿಮ್ಮ ಇಷ್ಟದ ಶ್ಲೋಕ ಯಾವುದು ಹಾಗೂ ಯಾವ ಸಮಯದಲ್ಲಿ ಶ್ಲೋಕ ಪಠನೆ ಮಾಡುತ್ತೀರಿ ಎಂಬುದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ಮಾಹಿತಿ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನಿಮ್ಮ ಸಹಕಾರವಿರಲಿ. ಧನ್ಯವಾದಗಳು. ಸರ್ವೇ ಜನಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.